ಅರಸೀಕೆರೆಯಲ್ಲಿ ಎಸ್ಡಿಪಿಐ ಪಕ್ಷದ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಲಾಗಿದ್ದು, ಈ ಸಂದರ್ಭದಲ್ಲಿ ಎಸ್ಡಿಪಿಐ ಪಕ್ಷದ 17ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಅರಸೀಕೆರೆಯ ಟಿಪ್ಪು ಸರ್ಕಲ್ನಲ್ಲಿ ಉಪಾಧ್ಯಕ್ಷರಾದ ಸಲ್ಮಾನ್ ಮತ್ತು ಸೈಯದ್ ಸದ್ದಾಮ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದ್ದಾರೆ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐ ಪಕ್ಷ ಜೂನ್ 21, 2009ರಲ್ಲಿ ಅಸ್ತಿತ್ವಕ್ಕೆ ತರಲಾಯಿತು. ಪಕ್ಷವು 16 ವರ್ಷ ಪೂರೈಸಿ 17ನೇ ವರ್ಷದ ಸ್ಥಾಪನಾ ದಿನಾಚರಣೆಯನ್ನು ಆಚರಿಸಲಾಗಿದ್ದು, 2014ರಲ್ಲಿ ಬಿಜೆಪಿ ಆಡಳಿತಕ್ಕೆ ಬಂದ ನಂತರ ಕೋಮು ದ್ವೇಷಪೂರಿತವಾಯಿತು. ಸಮಾನತೆ, ಭದ್ರತೆ, ಜಾತಿಗಳ ಮಧ್ಯೆ ದ್ವೇಷ, ಮುಸ್ಲಿಮರು, ದಲಿತರು ಮತ್ತು ಮಹಿಳೆಯರ ಮೇಲೆ ದೌರ್ಜನ್ಯ, ಗುಂಪು ಹತ್ಯೆಗಳು ಹೆಚ್ಚಾದವು. ದೇಶದಲ್ಲಿ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿ ವಿರೋಧ ಪಕ್ಷಗಳನ್ನು ದಮನಿಸುವ ಷಡ್ಯಂತ್ರ ರಚಿಸಲಾಯಿತು. ದೇಶದಲ್ಲಿ ಮುಸ್ಲಿಮರ ವಿರುದ್ಧ ಕಪ್ಪು ಶಾಹಿದೆಗಳಾದಂತಹ ತ್ರಿಬಲ್ ತಲಾಖ, ಬುರ್ಕಾ ಮತ್ತು ಹಿಜಾಬ್, ಗೋಹತ್ಯೆ, ವಕ್ಫ್ ಮಸೂದೆಯ ತಿದ್ದುಪಡಿಯಂತಹ ಕರಾಳ ಕಾನೂನುಗಳನ್ನು ಜಾರಿ ಮಾಡಿ ಅಶಾಂತಿ ಸೃಷ್ಟಿಸಿದ್ದೇ ಬಿಜೆಪಿ ಕಾರ್ಯಕ್ರಮಗಳಾದವು. ದೇಶದ ಯುವಕರಿಗೆ ನಿರುದ್ಯೋಗ, ಶಿಕ್ಷಣ, ವಸತಿ, ಮೂಲಭೂತ ಸೌಕರ್ಯಗಳ ಬಗ್ಗೆ ಯೋಚನೆ ಮಾಡದೆ ಯುವಕರನ್ನ ಜಾತಿ ಮಧ್ಯೆ ವಿಷದ ಬೀಜ ಬಿತ್ತಿ ಹೆಣದ ಮೇಲಿನ ರಾಜಕಾರಣವೇ ಹೆಚ್ಚಾಯಿತು. ಜಾತ್ಯತೀತ ಪಕ್ಷಗಳಾದಂತಹ ಕಾಂಗ್ರೆಸ್, ಜೆಡಿಎಸ್, ಇತರೆ ಪಕ್ಷಗಳು ಅಲ್ಪಸಂಖ್ಯಾತ ಮುಸ್ಲಿಮರನ್ನ, ಹಿಂದುಳಿದವರನ್ನ, ದಲಿತರನ್ನ ಕಡೆಗಣಿಸುತ್ತಾ ಕೇವಲ ಮತ ಬ್ಯಾಂಕ್ ಆಗಿ ಬಳಸಿಕೊಂಡು ಚಳ್ಳೆಹಣ್ಣು ತಿನ್ನಿಸುತ್ತಿದ್ದಾರೆ. ಈ ದೇಶದಲ್ಲಿ ಎಲ್ಲರಿಗೆ ಸಮಾನತೆಯಿಂದ ಬಾಳುವುದಕ್ಕಾಗಿ ದೇಶವನ್ನ ಭಯಮುಕ್ತ, ಹಸಿವು ಮುಕ್ತ ದೇಶವನ್ನ ಕಟ್ಟುವ ಧ್ಯೇಯದೊಂದಿಗೆ ನಮ್ಮ ಸಮುದಾಯದ ಪಕ್ಷದ ಹಿರಿಯ ಮುಖಂಡರು ದೇಶದಲ್ಲಿ ಎಸ್ಡಿಪಿಐ ಪಕ್ಷವನ್ನು ಸ್ಥಾಪಿಸಿ ಸಂಘಟಿಸಿದ್ದಾರೆ. ಈ ಪಕ್ಷವನ್ನು ಬೆಳೆಸುವ ಜವಾಬ್ದಾರಿ ನಿಮ್ಮೆಲ್ಲರದ್ದಾಗಿದ್ದು, ವಿಶೇಷವಾಗಿ ನಮ್ಮ ಯುವ ಸಮೂಹದ್ದಾಗಿದೆ ಎಂಬ ಸಂದೇಶವನ್ನು ನೀಡಿದ್ದು, कांग्रेस भी नहीं आवाज़ उठा रही थी, कोई सी भी सेकुलर पार्टी हम मजलूम कौम के वास्ते आवाज़ नहीं उठा रही थी. इसलिए आज के दिन जून 21 को एक मजलूमों के वास्ते एक प्लेटफॉर्म बनाया गया. इसका नाम है सोशल डेमोक्रेटिक पार्टी ऑफ इंडिया. स्टेट में आज हमारी पार्टी काम कर रही है. इस पार्टी के साथ हिंदू, क्रिश्चियंस, सिख सब मिलकर आज हमारी पार्टी में काम कर रहे हैं. सब 27 राज्य में हमारी पार्टी बहुत ज़ोरों से काम चल रहा है. इसलिए आप सब भी हमारी पार्टी का साथ दें. और आज का मेन मुद्दा यह है कि हमारे नेशनल प्रेसिडेंट उनके फैजल साहब को बिना किसी सबूत के अरेस्ट किया है. हम लोग आज ये कहना चाह रहे हैं कि फॉर्मेशन डे के दिन बिना किसी शर्त के इनके फैजल साहब को रिलीज़ किया जाए. आज ईडी, एनआईए सब बीजेपी की हुकूमत के अंदर इनको बीजेपी वाले बोला था सुनकर हमारे नेशनल प्रेसिडेंट साहब को अरेस्ट किया है. सबसे पहले इनके फैजल साहब को रिलीज़ किया जाए. और जो हमारी जून 21 फॉर्मेशन डे की सबको मुबारकबादी देकर मैं अपने 2 बातों को ख़त्म करता हूँ. ಈ ಸಮಯದಲ್ಲಿ ಎಲ್ಲರಿಗೂ ಶುಭ ಕೋರುತ್ತಾ ಎಲ್ಲರಿಗೂ ಸಿಹಿಯನ್ನು ಹಂಚಲಾಗಿದೆ. ಇದೇ ಸಂದರ್ಭದಲ್ಲಿ ಅಸೆಂಬ್ಲಿ ಸದಸ್ಯರಾದಂತಹ ಸಹ ಕಾರ್ಯದರ್ಶಿ ನಿಜಾಮ್, ಇಮ್ರಾನ್, ಇರ್ಫಾನ್ ಮತ್ತು ಇತರರು ಕೂಡ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ರಾಜು ಅರಸೀಕೆರೆ, BV5 ನ್ಯೂಸ್ ಕನ್ನಡ, ಅರಸೀಕೆರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.